ಏನು ಆಗಲ್ಲಮ್ಮ, 2-3 ದಿನಕ್ಕೆ ತಿಂದಿದ್ರೆ ಸತ್ತೋಗ್ತ್ಯಾ? ಅಬ್ಬಾ, 4 ತುತ್ತು ಕಮ್ಮಿ ತಿಂದಿದ್ರೆ ಚೆನ್ನಾಗಿರೋದು. ಬಾ, ಎಷ್ಟು ಹೊಗಳಿದ್ರು ಸಾಲದು. ಕೋಳಿ ಸಾರು ಸಖತ್ತಾಗಿತ್ತು. ಹೌದು, ನಿನ್ ಪರಿಸ್ಥಿತಿನೇ ಹೀಗಿದೆ, ಆ ಊರ್ಮಿಳ ಪರಿಸ್ಥಿತಿ ಇನ್ ಹೇಗಿದೆಯೋ ಹೋಗಿ ನೋಡ್ಕೊಂಬರ್ತೀನಿ. ಹಾ, ನಾನ್ ನೀರ್ ಕುಡ್ದಿಲ್ಲ ಅಂತ ಗೊತ್ತಿದ್ರು ನನ್ ಮುಂದೆನೆ ಜ್ಯೂಸ್ ಕುಡಿತಾ ಇದಾರಲ್ಲ ಇವರು. ಏನ್ ನೋಡ್ತಾ ಇದೀಯಾ? ಹೆಂಡತಿ ಬಾಯಿ ಮುಚ್ಚೋಗಿದೆ, ಏನೋ ತಿಂದೆ ಕುಡಿದೆ ಹಾಗೆ ಇದ್ರೆ ಏನಾಗತ್ತೆ ಅಂತ ಯೋಚನೆನೂ ಇಲ್ದೆ ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ತಿದಾರಲ್ಲ ಇವರು. ಹೌದು ಬಿಡು, ಇಷ್ಟು ದಿವಸ ಕಾಲಿಲ್ಲ ಅಂತ ಆಡ್ಕೊಂತಿದ್ನಲ್ಲ, ಈಗ ನನಗೆ ಬಾಯಿ ಇಲ್ಲ ಅಂತ ಆಡ್ಕೋತಿದ್ದಾನೆ. ಈಗ ನಾನು ಏನೇ ಸಹಾಯ ಕೇಳಿದ್ರೆ ಇವ್ರ ದೃಷ್ಟಿಲಿ ನಾನು ವೀಕ್ ಆಗಿ ಹೋಗ್ತೀನಿ. ಇವ್ರ ಹತ್ರ ಯಾವ ಹೆಲ್ಪ್ ಕೇಳಬಾರ್ದು. ಅಯ್ಯೋ, ಗಂಟ್ಲು ಬೇರೆ ಒಣಗ್ತಾ ಇದೆ. ಏನಾದ್ರೂ ಮಾಡಿ ಅಂತ ಕೇಳಿದ್ರೆ ತಪ್ಪಿಲ್ಲ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದೀಯಾ? ಓ, ದಾಹ ಆಗ್ತಿದ್ಯಾ? ಪಾಪ, ಪ್ರಾಣ ಹೋಗೋ ಥರ ಇದೆ. ಬರೀ ಪ್ರಾಣ ತಾನೆ, ಅದಕ್ಕೆ ಯಾಕೆ ಭಯ? ಪ್ರಾಣ ತೆಗಿಯೋಂಥವ್ರಿಗೆ ಪ್ರಾಣದ ಬೆಲೆ ಗೊತ್ತಿರಲ್ವಲ್ಲ. ಏನು ಕೋಪ ಬರ್ತಾ ಇದೆಯಾ? ಕೋಪ ಬಂದರೂ ಕೂಡ ಇವಾಗ ಏನೂ ಮಾಡೋಕ್ಕಾಗಲ್ಲ. ಸರಿ, ದಾಹ ಆಗ್ತಿದೆ ಅಂತ ಹೇಳ್ದಲ್ವಾ? ಯೋಚನೆ ಮಾಡ್ತೀನಿರು. ಹಾ, ಐಡಿಯಾ. ಊಟ ಅಂತೂ ಮಾಡೋಕ್ಕಾಗಲ್ಲ, ಈ ಜ್ಯೂಸ್ ಮಾತ್ರ ಕುಡಿಯೋದಕ್ಕೆ ಒಂದು ಒಳ್ಳೆ ಐಡಿಯಾ ಇದೆ. ಹೇಳಾ? ಏನಾದ್ರೂ ಒಂದು ಬೇಗ ಮಾಡಿ ದೇವ್ರೆ. ನೋಡಿದ್ಯಾ ಊರ್ಮಿಳಾ, ನೀನು ನನ್ನ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆದರೆ ನಾನು ಮಾತ್ರ ನಿನ್ನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೋತೀನಿ. ಹಾಗಂತ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅನ್ಕೋಬೇಡ. ಶತ್ರುಗಾದರೂ ಪ್ರಾಣ ಉಳಿಸೋವಂಥ ಸಮಯ ಬಂದರೆ ಖಂಡಿತ ಸಹಾಯ ಮಾಡ್ತೀನಿ. ನೀನು ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ, ನಿನಗೆ ಸಹಾಯ ಮಾಡಲ್ವೇ ಹೇಳು? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆದರೆ ಹೇಗೆ ಅಂತ ಅರ್ಥ ಆಗ್ತಿಲ್ವೇ? ಎಂತ ಬೇಕಾದ್ರೂ ಅನ್ಕೊಳ್ಳಿ, ಈಗ ನಿಮ್ ಟೈಮ್ ನಡೀತಾ ಇದೆ. ಅಷ್ಟಕ್ಕೂ ಏನು ಯೋಚಿಸ್ತಿದ್ದಾರೆ? ಹಾ, 1 ನಿಮಿಷ, ಈ ಜ್ಯೂಸ್ ಹಿಡ್ಕೋ. ಸಾರಿ ಊರ್ಮಿಳಾ, ನಿನಗೋಸ್ಕರ ತುಂಬ ಹುಡುಕಿದೆ, ತುಂಬ ಯೋಚಿಸಿದೆ, ಆದರೆ ಇದೇ ಸಿಕ್ಕಿದ್ದು. ಇವಾಗ ಇದರಿಂದ ಏನ್ ಮಾಡ್ತಾರೆ ಇವರು? ಹೇಳ್ತೀನಿರು. ಮಾಮೂಲಿಯಾಗಿದ್ದನ್ನ ಹೊಲಿಯೋದಕ್ಕೆ ಉಪಯೋಗಿಸ್ತಾರೆ, ಆದರೆ ನಿನ್ನ ಬಾಯಿನ ಇದು ತೆರೆಸುತ್ತೆ. ಅಯ್ಯೋ, ಭಯ ಪಡಬೇಡ ಊರ್ಮಿಳಾ, ತುಂಬಾನೇ ಸಿಂಪಲ್. ನೀನು 1-2 ನಿಮಿಷ ಕಣ್ಣು ಮುಚ್ಕೋ. ಹಾ, ಕಣ್ಣು ಮುಚ್ಕೋ. ಭಯ ಪಡಬೇಡ, ಭಯ ಪಡಬೇಡ, ಕುತ್ಕೋ. ಏನು ಆಗಲ್ಲ ಊರ್ಮಿಳಾ, ಕಣ್ಣು ಮುಚ್ಕೋ. ನೋವಾಗದ ಹಾಗೆ ಜಸ್ಟ್ ಹಾಗೆ ಮಾಡ್ತೀನಿ ಅಷ್ಟೇ. ಹಾ, ಕಣ್ಣು ಮುಚ್ಕೋ. ಹಾ, ಓಕೆ, ಕಣ್ಣು ಮುಚ್ಕೋ. ಹೆದರ್ಕೋಬೇಡ, ಕಣ್ಣು ಮುಚ್ಕೋ.
ಏ ಉರ್ಮಿಳ ಉರ್ಮಿಳ, ಏನು ಆಗಲ್ಲ, ಸುಮ್ನೆ ಇರು. ನಿಂತ್ಕೋ 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 ನಿಂತ್ಕೋ. ಏನೂ ಆಗಲ್ಲ, ಏನೂ ಆಗಲ್ಲ, ಏನೂ ಆಗಲ್ಲ. ಇರಿ. ಇರು 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 ಉರ್ಮಿಳ, ಇರು. ತಗೋ, ಇಷ್ಟ ಹಾಕೊಂಡು ಇವಾಗ ಕೊಡಿ. ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಅಲ್ವಾ? ಜ್ಯೂಸ್ ಕೊಟ್ಟಿದ್ರೆ ಏನಾಗ್ತಿತ್ತೋ. ಐಡಿಯಾ ಚೆನ್ನಾಗಿದೆ. ಅಮ್ಮಂಗೂ ಹೀಗೆ ಮಾಡಿ ನೀರು ಕುಡಿಸ್ತೀನಿ. ಅಮ್ಮ, ಗುಡ್ ನ್ಯೂಸು. ಇವಾಗ ನೀನ್ ನೀರು, ಜ್ಯೂಸು ಏನ್ ಬೇಕಾದ್ರೂ ಕುಡಿಬೋದು. ಅಮ್ಮ 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 ಅಮ್ಮ, ನಾನೇನ್ ಸಾಯಿಸ್ಬಿಡ್ತೀನಿ ಅಮ್ಮ. ನೀನ್ ನನ್ನ ತಾಯಿ ಅಮ್ಮ. ಎಷ್ಟೋ ಜನನ್ ಸಾಯಿಸಿದೀನಿ, ಆದ್ರೆ ಹೆತ್ತಾಯಿನ ಸಾಯಿಸ್ತೀನ? ಖಂಡಿತ ಸಾಯಿಸಲ್ಲ. ಇಲ್ಲಿ ಕೇಳು, ಆ ಲಕ್ಕಿ ಕೂಡ ಊರ್ಮಿಳಾಗೆ ಹೀಗೆ ಮಾಡ್ದ, ನೀರ್ ಕುಡಿದ್ಲು. ಅಯ್ಯೋ, ಯಾಕೆ ನೋವಾಗ್ತಾ ಇದೆಯಾ? ನೀರ್ ಕುಡಿಬೋದು. 1 ನಿಮಿಷ. ನಿಧಾನ ಕುಡಿ, ಹುಷಾರು. ಅಯ್ಯೋ, ಈ ದ್ರೋಹಿಗೆ ಶಿಕ್ಷೆ ಕೊಡಬೇಕು, ಕೊಂದು ಹಾಕ್ಬಿಡಿ. ಬಾವಾ, ತಪ್ಪು ಮಾಡಿರೋರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು, ಅವ್ರಿಗೆ ನೇಣು ಹಾಕ್ಬೇಕು. ಬಾವಾ, ತಪ್ಪು ಮಾಡಿದವ್ರಿಗೆಲ್ಲ ಅವ್ರ ಶಿಕ್ಷೆ ಆಗ್ಬೇಕು. ನೇಣು ಹಾಕಿ ಅವ್ರನ್ನ. ಬಾವಾ, ಶಿಕ್ಷೆ ಹೌದು, ಆಗ್ಲೇಬೇಕು. ನನಗೆ ಶಿಕ್ಷೆ ಆಗ್ಲೇಬೇಕು. ನೇಣು ಹಾಕ್ಬೇಕು. ನನ್ನ ನಂಬಿದ್ದ ನನ್ನವ್ರ ನಂಬಿಕೆನ ಕಳ್ಕೊಂಡೆ ನಾನು. ನೇಣು ಹಾಕಿ ಅವ್ರನ್ನ. ನನಗೆ ಈ ಶಿಕ್ಷೆ ಆಗ್ಬೇಕಾದ್ರೆ ಬದುಕೋ ಅರ್ಹತೆ ಇಲ್ಲ ನನಗೆ. ನನ್ನ ನೇಣಿಗೆ ಹಾಕಿ. ಬಾವಾ, 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 ವೈದೇಹಿ, ಬಾವಾ, ಏನಾಯ್ತು? ಏನಾಯ್ತು ವೈದೇಹಿ? ಹ? ಹೇ, ಏನಾಯ್ತು ವೈದೇಹಿ ನಿನ್ಗೆ? ಬಾವಾ, ಯಾಕಿಂಥ ಕೆಟ್ಟ ಕನ್ಸು ಬಂತು? ಅಷ್ಟಕ್ಕೂ ಬಾವ ತಪ್ಪು ಮಾಡೋದು ಅಂದ್ರೇನು? ಶಿಕ್ಷೆ ಕೊಡು ಅಂತ ಕೇಳ್ಕೊತಿದ್ದಾರೆ. ಅಷ್ಟಕ್ಕೂ ಬೆಳಗಿನ ಜಾವ ಇಂಥ ಕನಸು ಬಂದಿದ್ಯಲ್ಲ, ಈ ಕೆಟ್ಟ ಕನಸು ಯಾವ್ದಕ್ ಸಂಕೇತ? ವೈದೇಹಿ, ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಏನೂ ಇಲ್ಲ ಬಾವಾ. ಏನೂ ಇಲ್ಲ ಅಂತಂದ್ರೇನು? ಇನ್ನು ಸೂರ್ಯನ ಹುಟ್ಟಿಲ್ಲ, ಅಷ್ಟು ಬೇಗ ಏನು ಯೋಚನೆ ಮಾಡ್ತಿದ್ಯಾ? ಮಲ್ಕೋಬೋದಲ್ವಾ? ಏನೂ ಇಲ್ಲ ಬಾವಾ, ಯಾಕೋ ಕೆಟ್ಟ ಕನ್ಸು ಬಂತು. ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಸರಿ, ಇನ್ನೇನು ಯೋಚನೆ ಮಾಡದೆ ನೀನು ಆರಾಮಾಗಿ ಮಲ್ಕೋ. ಮಲ್ಕೋ ವೈದೇಹಿ, ಮಲ್ಕೋ. ವೈದೇಹಿ ತುಂಬಾ ಅದೃಷ್ಟವಂತೆ. ಹೆಂಡತಿ ತಾಯಿ ಆಗ್ತಿದ್ದಾಳೆ ಅಂದ್ರೆ ಅವಳ ಗಂಡ ಇದನ್ನೆಲ್ಲ ಮಾಡಲೇಬೇಕು ಅಣ್ಣ. ಆಗ ಎಲ್ಲ ಹೆಂಡ್ತಿರು ಅದೃಷ್ಟವಂತಿಯರ ಥರನೇ ಕಾಣಿಸ್ತಾರೆ. ನಾಳೆ ಅದಕ್ಕೆ ಪ್ರೆಗ್ನೆಂಟ್ ಆದಾಗ ನೀನು ಹೀಗೆ ಮಾಡ್ತೀಯ. ಅವನ್ ನಿಂತರ ಆಗ್ಬೇಕು ಅಂದ್ರೆ ಮೊದ್ಲು ಊರ್ಮಿಳ ತಾಯಿ ಆಗ್ಬೇಕಲ್ವಾ? ಬಂದ್ಯಾ? ಬಾ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಓ, ಕಾಫಿ ಕುಡಿತಾ ಇದೆಯಾ? ಮುಚ್ಕೊಂಡಿರೋ ಬಾಯಿ ತೆರ್ಕೊಂಡ್ಬಿಟ್ಟಿದೆ. ಪರ್ಮನೆಂಟ್ ಆಗಿ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವರೆಲ್ಲ ಅನ್ಕೊಂತಾ ಇದ್ದಾರೆ ಅಜ್ಜಿ. ಆದ್ರೆ ಮನೇಲಿ ನಡೀತಿರೋ ತಪ್ಪನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಒಂದು ವಾಯ್ಸ್ ಇರ್ಬೇಕಲ್ವಾ? ಅದಕ್ಕೆ ಸರಿ ಹೋಯ್ತು.
ನೀನು ಪ್ರಶ್ನೆ ಮಾಡೋಂಥ ಅವಕಾಶ ಈ ಮನೇಲಿ ಯಾರೂ ಕೊಡೋದಿಲ್ಲ. ತಪ್ಪು ಮಾಡಿರೋಂಥವ್ರೆ ಪ್ರಶ್ನೆಗಳನ್ನು ಕೇಳಿಸ್ಕೋಬೇಕು, ಉತ್ತರವನ್ನು ಹೇಳಬೇಕು. ಅಂದ್ರೆ ನಾನ್ ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ಉದ್ದೇಶ? ಹೇಳಿ, ಏನ್ ತಪ್ಪು ಮಾಡಿದ್ದೀನಿ ನಾನು? ಹೇಳಿ. ಊರ್ಮಿಳಾ, ಇಂಥ ಜಗಳಗಳೇ ಮನೇಲಿ ಬೇಡ ಅಂತ ಹೇಳಿದ್ದು. ಇಂಥವೇ ಇಲ್ದೇ ಇರೋ ಜಗಳಕ್ಕೆ ಕಾರಣ ಆಗೋದು. ಈ ಮನೆ ಪ್ರಶಾಂತವಾಗಿರ್ಬೇಕು, ಎಲ್ರೂ ಸಂತೋಷವಾಗಿರ್ಬೇಕು. ವೈದೇಹಿ ಒಂದು ಮಗುನ್ ಕೊಡ್ತಿದ್ದಾಳೆ. ನೀನು ಆದಷ್ಟು ಬೇಗ ಒಂದು ಮಗುನ ಕೊಟ್ರೆ ಆ ಸಂತೋಷ ಇನ್ನೂ ಜಾಸ್ತಿ ಆಗತ್ತೆ. ಮಗನ್ಗೆ ಕಾಲ್ ಸರಿ ಹೋಯ್ತೋ ಇಲ್ವೋ, ಆಗ್ಲೇ ಮೊಮ್ಮಗನ್ ಮೇಲೆ ಆಸೆ ಪಡ್ತಿದ್ದಾರೆ ಇವರು. ಚೆನ್ನಾಗಿ ಒಣಗಿದೆ ಅಲ್ವೇನಮ್ಮ? ಹೌದು ಅಮ್ಮೋರೆ, ಚೆನ್ನಾಗಿ ಒಣಗಿದೆ. ಹಾಗಾದ್ರೆ ಅದನ್ನ ಮಿಲ್ಲಿಗೆ ಹಾಕ್ಸಿ ಪುಡಿ ಮಾಡಿಸಿ ತಗೊಂಡ್ ಬಾ. ಸರಿ ಅಮ್ಮೋರೆ, ಮಾಡಿಸ್ಕೊಂಬರ್ತೀನಿ. ವೈದೇಹಿಗೋಸ್ಕರನಾ? ಕೊಟ್ರೆ ಒಳ್ಳೇದು, ರಕ್ತ ಹೆಚ್ಚುತ್ತೆ. ಇದನ್ ತಿಂದ್ರೆ ವೈದೇಹಿ ರಕ್ತ ಹೆಚ್ಚಾಗುತ್ತೆ. ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ನನ್ ಕಿವಿಲ್ ರಕ್ತ ಬರೋ ತರ ಇದೆ. ಅದಕ್ಕೆ ಇದ್ಯಾವುದು ಬೇಡ ಅಂತ ಅವಳ ಮಗುನ ಸಾಯಿಸೋಣ ಅನ್ಕೊಂಡ್ರೆ ಏನು ವರ್ಕೌಟ್ ಆಗ್ತಿಲ್ಲ. ಆದ್ರೆ ಇದನ್ನ ಹೀಗೆ ಬಿಟ್ರೆ ಅವಳಿಗೆ ಮಗು ಹುಟ್ಟಿದ್ಮೇಲೆ ಈಗ ಅವಳನ್ನ ಭುಜದ ಮೇಲೆ ಹೊರಿಸ್ತಾ ಇರೋರು ಅವಳನ್ನ ತಲೆ ಮೇಲೆ ಕೂರಿಸ್ಕೋತಾರೆ. ಹೇಗಾದ್ರೂ ಮಾಡಿ ಆ ಮಗುನ ಸಾಯಿಸ್ಬೇಕು. ಹೇಗೆ? ದೇವಾ, ವೈದೇಹಿ ಇನ್ನೂ ಬರಲೇ ಇಲ್ವಲ್ಲ? ತಾಯಿ ಆಗ್ತಾ ಇದ್ದಾಳೆ, ಟೈಮ್ ಸರಿಯಾಗಿ ತಿಂಡಿ ತಿನ್ಬೇಕು. ಬರ್ತಾಳಿಂದು. ಇಲ್ಲಿ ನೋಡು, ಅವಳಿಗೋಸ್ಕರನೇ ಸಲಾಡ್ ಮಾಡ್ತಿರೋದು. ಬರ್ತಾಳಲ್ವಾ, ಬರ್ಲಿ. ಏನಾದ್ರೂ ಮಾಡ್ಬೇಕು. ಈ ವೈದೇಹಿಗೆ ಏನಾದ್ರೂ ಮಾಡ್ಬೇಕು. ಏಯ್, ಏನ್ ಮಾಡ್ತಾ ಇದ್ಯಾ? ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಹೆಂಗೆ? ಏನು ಮಾತಾಡದೆ ಮೇಲ್ ನಡೀರಿ. ಅಲ್ಲಿಂದ ನಡೆಯೋದು ನೋಡೋಣ. ಅರ್ಥ ಆಯ್ತು. ವೈದೇಹಿ ಬೀಳ್ಬೇಕು ಅಂತ ಮಾಡಿದ್ದಲ್ವಾ? ವೈದೇಹಿ ಬರ್ದೆ ಬೇರೆ ಯಾರಾದ್ರೂ ಬಂದು ಬಿದ್ಬಿಟ್ರೆ? ಎಲ್ರೂ ಇಲ್ಲೇ ಇದ್ದಾರೆ. ವೈದೇಹಿ ಒಬ್ಳೆ ಮೇಲಿರೋದು. ಅವಳನ್ ಬಿಟ್ಟು ಯಾರು ಬರಲ್ಲ. ವೈದೇಹಿ, ಬೇಗ ಬಾ. ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ತಗೋಬೇಕು. ಹಾ, ಬರ್ತಾ ಇದ್ದೀನಿ ಬಾವಾ. ನಡೀರಿ ನಡೀರಿ. ವೈದೇಹಿ, 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 ನಿನ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಹುಷಾರು. ವೈದೇಹಿ, ಏನಾಯ್ತಮ್ಮ? ಹೇಗ್ ಜಾರ್ಬಿದ್ದೆ? ನಿನಗೇನು ಏಟಾಗಿಲ್ಲ ತಾನೆ? ಏನೂ ಆಗಿಲ್ಲ ಅಜ್ಜಿ, ಏನಾಗಿಲ್ಲ.
ಎಷ್ಟು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡ್ಯಮ್ಮ. ನೋಡ್ಕೊಂಡು ಓಡಾಡೋದಲ್ವೇ ನಮ್ಮ. ಇಂಥ ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹುಷಾರಾಗೇ ಇದ್ದೆ ಅತ್ತೆ, ಆದ್ರೆ ಯಾಕೋ ಕಾಲ್ ಜಾರ್ತು. ವೈದೇಹಿ, ನಿನ್ ತಾಳಿ ಬಿದ್ದೋಗಿದ್ಯಮ್ಮ, ನೋಡ್ಕೊಳ್ಳಿಲ್ವಾ? ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತಲ್ಲ. ದೇವಾಂಶ್ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೂ ಇದೊಂಥರ ಒಳ್ಳೇದೇ ಆಯ್ತು. ಬನ್ನಿ ಹೇಳ್ತೀನಿ. ನಾನೇ ಮೇಲಕ್ಕೆ ತರಬೇಕಿತ್ತು ವೈದೇಹಿ. ಸುಮ್ಮನೆ ನಿನ್ನನ್ನು ಕೆಳಗೆ ಬರೋ ಹಾಗೆ ಮಾಡಿಬಿಟ್ಟೆ. ಬೀಳ್ಬೇಕಾದ್ರೆ ನಾನು ಹಿಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗಿರ್ತಿತ್ತಲ್ವಾ. ಏನಾಯ್ತು ವೈದೇಹಿ, ಮಾತಾಡ್ತಾ ಇಲ್ಲ? ಏನು ಯೋಚಿಸ್ತಾ ಇದೆಯಾ? ಏನೂ ಯೋಚನೆ ಮಾಡ್ತಿಲ್ಲ ಬಾವ. ನನ್ನ ತಾಳಿ ಇಂದು ಅಜ್ಜಿ, ಅತ್ತೆ ಯಾಕೆ ಹೀಗಾಯ್ತು? ಏನಮ್ಮ ಇದು? ಬಂದಿದ್ದ ಅಪಾಯ ಕ್ಷಣದಲ್ಲಿ ತಪ್ಪೋಯ್ತಲ್ಲ ಅಂತ ಅನ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಆಪತ್ತ. ನನ್ ಮಗನಿಗೆ ಏನ್ ಅನಾಹುತ ಆಗತ್ತೋ ಅಂತ ಭಯ ಆಗ್ತಿದೆ. ಬರೀ ಅನಾಹುತ ಅಲ್ಲ ಅಕ್ಕ, ತಾಳಿನೇ ಕಿತ್ಕೊಂಡ್ ಬಂದಿದೆ ಅಂದ್ರೆ ಏನೋ ಕೆಟ್ಟದೇ ನಡೆಯುತ್ತೆ ಅನ್ಸತ್ತೆ. ಸುವರ್ಣ, ಏನ್ ಮಾತಾಡ್ತಾ ಇದೀಯಾ? ವೈದೇಹಿ ತಾಳಿ ಕಿತ್ತೋಯ್ತಲ್ಲ ಅಜ್ಜಿ, ಅದನ್ನೇ ಹೇಳ್ತಾ ಇದ್ದಾರೆ. ತಾಳಿ ಕಿತ್ತೋಯ್ತು ಅಂದ ಮಾತ್ರಕ್ಕೆ ಹಾಗೆಲ್ಲ ಮಾತಾಡೋದಾ? ಏನೋ ಗೊತ್ತಾಗ್ದೆ ಹೀಗಾಗಿದೆ. ಏನೇನೋ ಮಾತಾಡ್ಬೇಡಿ. ಅಮ್ಮ, ಇವಾಗ ಏನಾಯ್ತು ಅಂತ ಅಷ್ಟು ಗಾಬರಿ ಆಗ್ತಿದ್ಯಾ? ಅದು ಹಾಗಲ್ವೋ, ತಾಳಿ ಕಿತ್ತೋಗೋದು ಅಂದ್ರೆ ಅದೊಂದು ಅಪಶಕುನಾನೆ. ಏನ್ ಅನಾಹುತ ಆಗತ್ತೋ ಅಂತ ನನಗ್ ಭಯ ಆಗ್ತಿದೆ ಕಣೋ. ಆದ್ರೂ ಹುಷಾರಾಗಿರ್ತೀಯಲ್ವಾ? ಅದು ಹೇಗೆ ಬಿದ್ದು ಹೋದೆ? ಮೆಟ್ಲಿನ ಮೇಲೆ ನೀರೇನಾದ್ರು ಇತ್ತಾ? ಅಲ್ಲಿ ನೋಡಿ, ಕಾಳುಗಳು ಬಿದ್ದಿದೆ. ಅದಲ್ಲಿ ಹೇಗೆ ಚೆಲ್ಲಿತ್ತು? ಏನು ನೀವು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಇದಕ್ಕೂ ನಾವೇ ಕಾರಣ ಅಂತೀರಾ ಹೇಗೆ? ಅನ್ನಿ, ಆಗ್ಲೇ ಮೇಲಿಂದ ಲಕ್ಷ್ಮಮ್ಮ ಕಾಳನ್ ತಗೊಂಬಂದ್ಲಲ್ವಾ, ಆಗ ಬಿದ್ದಿರ್ಬೋದು.